ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಏನಪ್ಪ ಬೆಳಗ್ಗೆನೇ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀರಾ ಅಂತ ತಪ್ಪು ತಿಳ್ಕೊಂಬೇಡಿ. ಸರ್ಕಾರದ ಆದೇಶಗಳನ್ನು ನಾವೆಲ್ಲ ಪಾಲಿಸಬೇಕಾಗುತ್ತೆ. ರೇಷನ್ ಕಾರ್ಡು ಭಾಳಷ್ಟು ಜಾಸ್ತಿ ಇದ್ದಾವೆ ಅಂತೇಳಿ ರೇಷನ್ ಕಾರ್ಡು ಕೊಡೋದಕ್ಕೆ ಬ್ರೇಕನ್ನು ಹಾಕಿದ್ದಾರೆ. ನೋಡಿ ತೋರಿಸ್ತೀನಿ. ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಇವತ್ತು ನ್ಯೂಸ್ ಬಂದಿದೆ. ಆ ನ್ಯೂಸನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೊಸ ಪಡಿತರ ಚೀಟಿಗೆ ಬ್ರೇಕ್. ನಿಗದಿಗಿಂತ ಹೆಚ್ಚು ಕಾರ್ಡ್ಗಳನ್ನು ವಿತರಣೆ ಮಾಡದಿರಲು ಸೂಚನೆ. ಬಾಕಿ ಉಳಿದಿರುವ ಅರ್ಜಿಗಳ ವಿಲೇವಾರಿಯಲ್ಲೂ ವಿಳಂಬ ಸಾಧ್ಯತೆ. ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು. ಆದ್ದರಿಂದ BPL ಕಾರ್ಡಿಗೆ ಅರ್ಜಿ ಕರೆಯೋದು ಅನುಮಾನ. ತುಂಬ ಜನ ನಿರೀಕ್ಷೆಯಲ್ಲಿದ್ದೀರಾ. ಏಪ್ರಿಲು, ಜೂನು, ಜುಲೈ ಕರೀತಾರೆ ಅಂತೇಳಿ. ಕರೆಯೋ ಸಾಧ್ಯತೆಗಳು ತುಂಬ ಕಮ್ಮಿ ಇದ್ದಾವೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಯಾರೂ ಬೇಜಾರಾಗಬೇಡಿ. ರೇಷನ್ ಕಾರ್ಡಿಗೆ ಅರ್ಜಿ ಬಂದಾಗ ಹಾಕೋಣಂತೆ. ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ 13,27,000 BPL ಕಾರ್ಡ್ಗಳನ್ನು ಹೆಚ್ಚುವರಿಯಾಗಿ ನೀಡಿಬಿಟ್ಟಿದ್ದೀರಾ. ಅದರಲ್ಲಿ ಭಾಳಷ್ಟು ಜನ ಶ್ರೀಮಂತರೇ ಇದ್ದಾರೆ. ಈಗ ಏನಾಗಿದೆ ಅಂತಂದರೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗ್ತಾಯಿಲ್ಲ. ಹೃದಯ ಸಂಬಂಧಿ ಕಾಯಿಲೆ, ಗಂಭೀರವಾದ ಕಾಯಿಲೆಗಳಿಗೂ BPL ಕಾರ್ಡ್ ಇಲ್ಲದೆ ಯಾವುದೇ ಸವಲತ್ತು ಸಿಗ್ತಾಯಿಲ್ಲ. ಸರ್ಕಾರಿ ಸವಲತ್ತಿಗೂ ತೊಂದರೆ ಆಗಿದೆ. ಮನೆ ಮಂಜೂರಾತಿಗೂ ತೊಂದರೆ ಆಗಿದೆ. ಸರ್ಕಾರದವರು ಯಾರು ಶ್ರೀಮಂತರ ಹತ್ರ ಕಾರ್ಡ್ ಇದ್ದಾರೆ ಪತ್ತೆ ಹಚ್ಚಿ ಅದನ್ನು ಕಂಡುಹಿಡಿಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ.